ನಗರದ ಪ್ರಸಿದ್ಧ ಸಾಂಸ್ಕೃತಿಕ ಕೇಂದ್ರದಲ್ಲಿ ಶ್ರೀಮತ್ ಪರಮಹಂಸ ಪರಿವ್ರಾಜಕ ಆಚಾರ್ಯ ಶ್ರೀ 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 ಯೋಗೇಶ್ವರ ಸ್ವಾಮೀಜಿಯವರು ರಚಿಸಿರುವ ದಿ ವಂಡರರ್ ಹೂ ಓನ್ಸ್ ದಿ ವರ್ಲ್ಡ್ ಕೃತಿಯ ಭವ್ಯ ಲೋಕಾರ್ಪಣಾ ಸಮಾರಂಭ ಅರ್ಥಪೂರ್ಣವಾಗಿ ನೆರವೇರಿತು. ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾ ಪ್ರಕಟಿಸಿರುವ ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ಸಹಸ್ರಾರ ಯೋಗೀಶ್ವರ ಸ್ವಾಮಿ ಮಹಾಪೀಠ ಆಯೋಜಿಸಿತ್ತು. ಸಮಾರಂಭದಲ್ಲಿ ವಿಜ್ಞಾನ, ಆಡಳಿತ, ವೈದ್ಯಕೀಯ, ಸಾಹಿತ್ಯ, ಆಧ್ಯಾತ್ಮಿಕ ಮತ್ತು ಚಲನಚಿತ್ರ ರಂಗದ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದರು. ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್, ಕರ್ನಾಟಕದ ಮಾಜಿ ಸಚಿವ ಎಸ್ಎ ರಾಮದಾಸ್, ಡಿವೈಎಸ್ಪಿ ಮತ್ತು ಮಾನವ ಹಕ್ಕುಗಳ ಅಧಿಕಾರಿ ಸುಧೀರ್ ಎಂ ಹೆಗ್ಡೆ, ಡಾಕ್ಟರ್ ಪದ್ಮನಾಭನ್, ಡಾಕ್ಟರ್ ಸಂಜಯ್ ನೀರಲಗಿ ಮತ್ತು ಡಾಕ್ಟರ್ ಸವಿತಾ ಎಸ್ ನೀರಲಗಿ, ಖ್ಯಾತ ಕವಿ ಮತ್ತು ಬರಹಗಾರರಾದ ಮಂಡಲಗಿರಿ ಪ್ರಸನ್ನ ಮತ್ತು ಸ್ಯಾಂಡಲ್ವುಡ್ ನಟ ರಾಣಾ ಮುಖ್ಯ ಅತಿಥಿಗಳಾಗಿ ಆಗಮಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀ ಯೋಗೇಶ್ವರ ಸ್ವಾಮೀಜಿಯವರು ವೈರಾಗ್ಯ, ಆಧ್ಯಾತ್ಮ, ಅರಿವು ಮತ್ತು ಆಂತರಿಕ ಸ್ವಾತಂತ್ರ್ಯವೇ ನಿಜವಾದ ಸುಖದ ತಳಹದಿ ಅಂತ ಪ್ರತಿಪಾದಿಸಿದರು. ಬಹಳ ಖುಷಿ ಆಯಿತು ಇವತ್ತು ಈ ಪುಸ್ತಕ just the moment of launching officially this book. ಇದು ವಿಶೇಷವಾದ ಮುಹೂರ್ತ. ನಮ್ಮ ಫಾರ್ಮರ್ ಇಸ್ರೋ ಚೇರ್ಮನ್ ಮಠದಿಂದ ಖಾಲಿ 4-5 ದಿವಸ ಹಿಂದೆ ಅವ್ರಿಗೆ ಇದ್ರ ಬಗ್ಗೆ ತಿಳಿಸಿದ್ರಿ. ಅಮ್ಮನಿಗೆ ಒಂದೇ ಮಾತು ಹೇಳಿದ್ದೀನಿ, ಅಮ್ಮ ನನ್ನ ತಿಂಗಳಾರು ಕಟ್ಲ ಸ್ಕೆಡ್ಯೂಲ್ಗಳು ಬುಕ್ ಆಗಿರತಿ, ಆದ್ರೆ ನನ್ನ ಬುಕ್ಕು ಹೆಡ್ ಕ್ವಾರ್ಟರ್ಸ್ ಬೆಂಗಳೂರಲ್ಲಿ ತಲುಪಿಸಿ ಪ್ರಯತ್ನ ಪಡೋಣ ಅಂತ. ಇವತ್ತು ಬೆಳಗ್ಗೆ ಮಠಕ್ಕೆ ಕಾಲ್ ಬಂದೆ, ಐ ಆಮ್ ಕಮಿಂಗ್ ಅಂತ. ಕಾರಣ ನಮ್ಮ ಕಾಷಾಯ ಒಂದ್ಸತಿ ಉಳಿದು ಬಿಟ್ಟರೆ, ನಾನಿಲ್ಲಿ ಪೈಲಟ್ ಡ್ರೆಸ್ ಬಂದ್ರೆ ನೀವೆಲ್ಲರೂ ಓ ಪೈಲಟ್ ಅನ್ನು ಚಪಾಳ ತೋರಿಸ್ತಾನೆ. ಬಟ್ ವೆನ್ ಐ ವೇರ್ ಎ ಕಾಷಾಯ ವಸ್ತ್ರ, ಈ ಪವಿತ್ರವಾದ ವಸ್ತ್ರ, ಯು ಪೀಪಲ್ ಡಿಗ್ರೇಡ್ ಮಿ ಇನ್ ಟು ದ ಓಲ್ಡೆಸ್ಟ್ ಫಾರ್ಮೇಶನ್. ಅದ we wear this dress. You don't understand the power of this dress. You don't understand the meaning of it. It's not running away from anything. Rather, it's perceiving everything. ಅದೇ ಆ ಪುಸ್ತಕದ ಹೆಸರು ನೀವು ನೋಡಬಹುದು, ದ ವಾಂಡರರ್ ಹೂ ಓನ್ಸ್ ದ ವರ್ಲ್ಡ್. ಒಂದು ಭಿಕ್ಷಗ ಈ ಜಗತ್ತಿನ ಕೊಂಡ್ಕೊಂಡಿರವ, ಏನು ಇಲ್ಲದ ಒಬ್ಬನಿಗೆ ಈ ಜಗತ್ತ ಬ್ರಹ್ಮಾಂಡವೇ ಇದೆ. ಈ ಪುಸ್ತಕ ನಮಗೆ ಪ್ರೇರಣೆ ಆಗಿರೋದು. ದ ವಾಂಡರರ್ ಹೂ ಓನ್ಸ್ ದ ವರ್ಲ್ಡ್ ಈ ಪುಸ್ತಕದ ಲೋಕಾರ್ಪಣೆ ಸಮಾರಂಭಕ್ಕೆ ಬಂದಿದ್ದೇವೆ. ಈ ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ಗುರುಗಳು ಅಧ್ಯಾತ್ಮದ ಗುರುಗಳಾಗಿದ್ದಾರೆ. ಅವರು ಇದಲ್ಲದೆ ಅವರು ತಮ್ಮ ಬೇರೆ ಬೇರೆ ಕೆಲಸಗಳಲ್ಲಿ ಬೇರೆ ಬೇರೆ ಡಿಗ್ರಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರು ಪೈಲಟ್ ಆಗಿದ್ದಾರೆ, ಅವರು ಆರ್ಕಿಟೆಕ್ಟ್ ಆಗಿದ್ದಾರೆ. ಅವರು ಈಗ ನಮ್ಮ ದೇಶದ 5 ರಾಜ್ಯಗಳಲ್ಲಿ ಅವರ ಮಠಗಳಿದೆ. ಅವರು ಎಲ್ಲ ಜನ ಸಮುದಾಯಕ್ಕೆ ಸಹಾಯ ಮಾಡುವುದಕ್ಕೆ, ಜನ ಸಮುದಾಯಕ್ಕೆ ನಮ್ಮನ್ನು ಅಧ್ಯಾತ್ಮದ ದಾರಿಗೆ ಅಥವಾ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆಲ್ಲ ಒಳ್ಳೆಯ ದಾರಿಯನ್ನು ತೋರಿಸಲು ಅವರು ಮುಂದಾಗಿದ್ದಾರೆ. ಅವರು ಜನಸೇವೆಯಲ್ಲಿ ಯಾವಾಗಲೂ ತೊಡಗಿರುತ್ತಾರೆ. ಈ ಪುಸ್ತಕ ಕೂಡ ಅವರು ಮಾಡುತ್ತಿರೋ ಜನಸೇವೆಯ ಒಂದು ದೊಡ್ಡ ಹೆಜ್ಜೆ ಅಂತ ಹೇಳಬಹುದು. ಈ ಪುಸ್ತಕದ ಬಗ್ಗೆ ಹೇಳಬೇಕಂದ್ರೆ, ಈ ಪುಸ್ತಕದಲ್ಲಿ ಅವರು ವಿಜ್ಞಾನ, ಅಧ್ಯಾತ್ಮ ಮತ್ತು ಬರವಣಿಗೆ ಎಲ್ಲವನ್ನು ತುಂಬ ಚೆನ್ನಾಗಿ ಸೇರಿಸಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಹೇಳಬೇಕಂದ್ರೆ ಈ ಥರ ಪುಸ್ತಕ ಮುಂಚೆ ಯಾವತ್ತೂ ಯಾರೂ ಬರೆದಿಲ್ಲ, ಮುಂದೆ ಯಾವತ್ತೂ ಬರುವುದೂ ಇಲ್ಲ.